Breaking news. A year after Royal Motors owner Mr. Prabhakar's death, his daughter, Ms. Samprikta Prabhakar, takes over the company as the new CEO. Ms. Samprikta Prabhakar is likely to announce the date of the Go Green rally, which was being organized by the Royal Motors company every year. With the blessings of my father, late Prabhakar, I would like to welcome you all to the launch event of Go Green Rally 2020. With your love and support, ಪ್ರತಿ ವರ್ಷ ನೀವು ನಮ್ಮ ರ್ಯಾಲಿನ ಯಶಸ್ವಿ ಮಾಡಿದ್ದೀರಾ. ಇದೇ ಸಂತೋಷದಿಂದ ಈ ವರ್ಷದ ರ್ಯಾಲಿನ ಅಕ್ಟೋಬರ್ 19 ನಡೆಸಲು ನಿರ್ಧಾರ ಮಾಡಿದ್ದೀವಿ. This is the rally map and there will be 3 laps and maximum number of participants will be 20. Registrations are open. Winners will be awarded with a cash prize of 50 lakhs. All the best to the aspirants and thank you one and all. ಹೆಲೋ, ಎಲ್ಲಿದ್ಯಾ? ಡ್ಯಾನ್ಸ್ ಕ್ಲಾಸ್ಗೆ ಬೇಗ ರೆಡಿಯಾಗಿ ಬಾ. ಹಲೋ ಸರ್. ಹಲೋ, Hi. ಕಂಗ್ರಾಟ್ಸ್ ಧೀರನ್. ಲಂಡನ್ ನಡೆಯೋ ಡ್ಯಾನ್ಸ್ ಕಾಂಪಿಟೇಷನ್ಗೆ ನೀನು ಸೆಲೆಕ್ಟ್ ಆಗಿದೆಯಾ? ಬಿ ಪ್ರಿಪೇರ್ಡ್. ಇನ್ನ 1 ಮಂತ್ ಟೈಮ್ ಇದೆ. ನಿನ್ನ ಟ್ಯಾಲೆಂಟ್ ಪ್ರೂವ್ ಮಾಡೋಕ್ಕೆ ಒಳ್ಳೆ ಚಾನ್ಸ್. ಆಲ್ ದ ಬೆಸ್ಟ್ ಮೈ ಬಾಯ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೂ ವೆಲ್. ಬಾಯ್ ಸರ್. ಬಾಯ್. Bye sir. ಬಾಯ್. Congrats Dhiru. ಥ್ಯಾಂಕ್ ಯು.
ಇವತ್ತು ಖುಷಿಯಾಗಿದ್ಯಾ? ಏನ್ ಮಗಳೇ ಇವತ್ತು ಬಹಳ ಖುಷಿಯಾಗಿದ್ಯಾ? ಏನ್ ವಿಷಯ? ನನ್ನ ಫ್ರೆಂಡ್ ಧೀರನ್ ಇದಾನಲ್ಲ, ಅವ್ನು ಲಂಡನ್ ನಡೆಯೋ ಡ್ಯಾನ್ಸ್ ಕಾಂಪಿಟೇಷನ್ ಸೆಲೆಕ್ಟ್ ಆಗಿದ್ದಾನೆ. ಓ ವೆರಿ ನೈಸ್. ನೀನ್ ಕೂಡ ಹೋಗ್ತಾ ಇದೀಯ ಫಾರಿನ್ಗೆ. ನನ್ನ ಬಿಸ್ನೆಸ್ ಪಾರ್ಟ್ನರ್ ಹರಿವರ್ಧನ್ ಮಗನ ಜೊತೆ ನಿನ್ ಮದ್ವೆನ ಫಿಕ್ಸ್ ಮಾಡ್ತಾ ಇದ್ದೀನಿ. ನೀನು ಲಂಡನ್ಗೆ ಹೋಗ್ಬೋದು. ಇವಾಗ ಹೋದ್ರಲ್ಲ. ಹೂ ಮಗಳೇ ಅವ್ರೆ. ಸರಿ, ನಾನೇ ಬಂದು ಮಾತಾಡ್ತೀನಿ. ನಮ್ಮ ಪ್ರೀತಿ ವಿಚಾರ ಹೇಳೋಣ. ಅಪ್ಪ ನನ್ನ ಫ್ರೆಂಡ್ ಧೀರನ್. ಹಲೋ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಅಪ್ಪ ಒಂದು ವಿಷಯ ಹೇಳ್ಬೇಕಿತ್ತು. ನಾನು ಧೀರನ್ ಡ್ಯಾನ್ಸ್ ಕ್ಲಾಸ್ನ ಪರಿಚಯವಾಗಿ 3 ವರ್ಷದಿಂದ ಇಷ್ಟಪಡ್ತಿದ್ದೀವಿ. ಹಾಗೆ ಮುಂದೆ ಮದುವೆ ಆಗ್ಬೇಕು ಅಂತಲೂ ಅನ್ಕೊಂಡಿದ್ದೀವಿ. ನಾನೇನು, ನನ್ನ ಸ್ಟೇಟಸ್ ಏನು ಗೊತ್ತಾ ನಿಮ್ಗೆ? ಜೀವನದಲ್ಲಿ ದುಡ್ಡು ಸ್ಟೇಟಸ್ ನ ಶಾಶ್ವತವಾಗಿ ಪಡ್ಕೋಬೇಕು ಅನ್ಕೊಂತೀನಿ, ಆದ್ರೆ ಜೀವನನೇ ಶಾಶ್ವತ ಅಲ್ಲ, ಅದನ್ನೇ ಮಾಡ್ಬಿಡ್ತೀವಿ ನಾವು. ನೀವು ಹೇಳಿದಷ್ಟು ಸುಲಭ ಇಲ್ಲ ಸ್ಟೇಟಸ್ ಸಂಪಾದನೆ ಮಾಡೋದು. ನಿನ್ನಂತ ಆರ್ಡಿನರಿ ಡ್ಯಾನ್ಸರ್ ನಮಗೆ ಸೂಟ್ ಆಗಲ್ಲ. ಅಪ್ಪ, ನಾ ಚಿಕ್ಕ ವಯಸ್ಸಿನ ತಾಯಿ ಪ್ರೀತಿಯನ್ನು ನೋಡಿಲ್ಲ. ನೀನು ಯಾವಾಗ್ಲೂ ಕೆಲಸ ಅಂತ ಬ್ಯುಸಿ ಇರ್ತಿದ್ದೆ. ಇನ್ಮೇಲೆ ನಾನು ಎಲ್ಲಾರ ಪ್ರೀತಿನೂ ನೋಡಿರೋದು. ಬಿಟ್ಟು ನಾನು ಇರಲ್ಲ. ಆಯ್ತು, ಒಂದು ಅವಕಾಶ ಕೊಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷನೂ ನಡೀತಿರೋ ಗೋಗ್ರಿ ರ್ಯಾಲಿನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ ತಗೊಂಡ್ರೆ ಆ ಅವಾರ್ಡ್ ಸೆರೆಮನಿ ಫಂಕ್ಷನ್ ಅಲ್ಲೇ ನಿನ್ನ ಮದುವೆನ ನಾನು ಅನೌನ್ಸ್ ಮಾಡ್ತೀನಿ. ಯಾಕೆಂದ್ರೆ ಆ ಫಂಕ್ಷನ್ ಅಲ್ಲಿ ನನ್ನ ಕಂಪನಿ ಪಾರ್ಟ್ನರ್ಸ್ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಬರ್ತಾರೆ. ಇನ್ನ 1 ಮಂತ್ ಟೈಮ್ ಇದೆ. ಗೋಗ್ರಿ ರ್ಯಾಲಿನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಎಲ್ಲಿ ಸಿಗ್ತೀಯೋ? ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಿಲ್ಲ ಕಣೋ, ನಂದು ಮತ್ತೆ ನನ್ನ ಹುಡುಗಿ ಮ್ಯಾಟ್ರು. ಹಂಗಾದ್ರೆ ನೀನು ನಿಮ್ ಹುಡುಗಿ ಇಬ್ರು ಬಂದ್ಬಿಡಿ, ಮಾತಾಡೋಣ. ಸರಿ. ಹಾಯ್ ಮಚ್ಚ. ಹಾಯ್ ಮಚ್ಚ. ಹಾಯ್. ಯಾಕೆ ಇಷ್ಟು ಟೆನ್ಷನ್ ಆಗಿದೆ? ಯಾಕೋ ಮಗ ಇಷ್ಟೊಂದು ಗಾಬರಿ ಆಗಿದ್ಯಾ?
ಒಬ್ಬ ಡ್ಯಾನ್ಸರ್ ಆಗಿರೋ ನನಗೆ ಕಾರ್ ರ್ಯಾಲಿ ಬಗ್ಗೆ ಏನ್ ಗೊತ್ತಿರುತ್ತೆ? ಅದಕ್ಕೆ ಮೊದಲು ರ್ಯಾಲಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬೇರೆ ವರ್ಷದ ನ್ಯೂಸ್ ಪೇಪರ್ ಗಳಲ್ಲಿ ರ್ಯಾಲಿ ಬಗ್ಗೆ ಬರ್ದಿರೋ ಆರ್ಟಿಕಲ್ಸ್ ನ ಸ್ಟಡಿ ಮಾಡಕ್ ಹೋದಾಗ ಒಂದ್ ಕಾಮನ್ ಪಾಯಿಂಟ್ ನನ್ ಕಣ್ಣಿಗೆ ಬೀಳುತ್ತೆ. ಅದೇ ಡೆತ್ ಇನ್ 1 ವೀಕ್. 2016 ರ್ಯಾಲಿನಲ್ಲಿ ಗೆದ್ದವನು ಎಕ್ಸಾಕ್ಟ್ಲಿ ಅದ್ರ ಒಂದ್ ವಾರಕ್ಕೆ ಸತ್ತೋಗಿದ್ದಾನೆ. ಅದೇ ದಿನದಿಂದ ಅವನ್ ಕಾರ್ ಕೂಡ ಮಿಸ್ಸಿಂಗ್ ಲಿಸ್ಟ್ ನಲ್ಲಿದೆ. 2016 ಇಂದ ಇಲ್ಲಿವರೆಗೂ ಪ್ರತಿ ವರ್ಷ ರ್ಯಾಲಿ ಮುಗಿದ್ಮೇಲೆ ಎಕ್ಸಾಕ್ಟ್ಲಿ ಒಂದ್ ವಾರಕ್ಕೆ ಇದೇ ಘಟನೆ ರಿಪೀಟ್ ಆಗಿದೆ. ಇದೇ ರ್ಯಾಲಿನಲ್ಲಿ ನಾನು ಈ ವರ್ಷ ಪಾರ್ಟಿಸಿಪೇಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿಲ್ಲ ಅಂದ್ರೆ ಇವಳು ನನಗೆ ಸಿಗಲ್ಲ. ಪಾರ್ಟಿಸಿಪೇಟ್ ಮಾಡಿ ವಿನ್ ಆದ್ರೆ ಎಕ್ಸಾಕ್ಟ್ಲಿ ಆ ಒಂದ್ ವಾರಕ್ಕೆ ನನ್ನ ಕತೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ಮಧ್ಯೆ ಡ್ಯಾನ್ಸ್ ಕಾಂಪಿಟೇಷನ್ ಪ್ರಿಪೇರ್ ಆಗೋಕೆ ನನಗೆ 1 ಮಂತ್ ಅಷ್ಟೇ ಟೈಮ್ ಇರೋದು. ಇಷ್ಟ ಆಗಿದೆ, ಏನ್ ಮಾಡೋದು? ಮಗ, ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿನ್ ಲೈಫ್ ಚಾಲೆಂಜ್ ಇದು. ಅವಳಿಂದಲೇ ನೀ ಬದುಕಲ್ಲ. ಇವಳಿಗೋಸ್ಕರ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಮಗ. ಆ ರ್ಯಾಲಿ ಆರ್ಗನೈಸ್ ಮಾಡೋ ಮ್ಯಾನೇಜರ್ ನಂಗೆ ಪರಿಚಯ. ನಾನೇ ಇದ್ರ ಬಗ್ಗೆ ಮಾತಾಡ್ತೀನಿ. ಇವಾಗಲೇ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಏನ್ ತುಂಬಾ ದಿನ ಆದ್ಮೇಲೆ ನನ್ನ ನೆನ್ಸ್ಕೊತಾ ಇದೀಯಾ? ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ನಮ್ಮ ಹುಡುಗ ಈ ಸತಿ ರ್ಯಾಲಿಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ. ಈಗಲೇ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿ. ಶೋರ್. ರಿಜಿಸ್ಟ್ರೇಷನ್ ಡೀಟೇಲ್ಸ್ ನ ಮೇಲ್ ಮಾಡಿ. ಓಕೆ ಮಗ, ನಾನೇ ನಿನ್ ಡೀಟೇಲ್ಸ್ ನ ಮೇಲ್ ಮಾಡ್ತೀನಿ. ಜೈ. ಮಗ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಿಂದ್ ರಿಜಿಸ್ಟ್ರೇಷನ್ ಆಗಿದೆ. ತಗೋ ನನ್ ಕಾರು. ಇಬ್ರು ಗಿರಿ ಕಡೆ ಹೋಗಿ ಬನ್ನಿ. ಮೈಂಡ್ ರಿಫ್ರೆಶ್ ಆಗುತ್ತೆ. ನಾಳೆಯಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡು. ಸರಿ, ಸಿಗ್ತೀನಿ. ಬಾಯ್. ಬಾಯ್. ಡ್ಯಾಶ್ ಬೋರ್ಡ್ ಅಲ್ಲಿ ಚಾಕ್ಲೇಟ್ ಇದೆ, ತಗೋ. ಯಾರ್ದು ಅಡ್ರೆಸ್ ಅನ್ಸುತ್ತೆ, ಒಳಗಿಟ್ಬಿಡು. ಗಾಡಿ ಸೈಡಿಗೆ ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ನೀನೇನಾ? ಬರೀ ಹೆಡ್ಲೈನ್ಸ್ ಓದಿ ಪೂರ್ತಿ ನ್ಯೂಸ್ ಪೇಪರ್ ಓದಿದ್ದೀನಿ ಅನ್ಕೊಂಬೇಡ. ಇವನ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಇವನಿಗ ಹುಡ್ಗಿರಿಂದ ಲೈಫ್ ಥ್ರೆಟ್ ಇದೆ. ವಾರ್ನ್ ಮಾಡ್ಬೇಕು. ಗೋಡನ್ ಹತ್ರ ಕರ್ಕೊಂಡ್ ಬನ್ನಿ. ನನಗೆ ಇದ್ರಲ್ಲಿ ಗೆಲುವು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಸರಿಯಾದ ಜಾಗದಾಗ ಬಹಿರಂಗ ಪಡಿಸ್ತೀನಿ. ಸರಿ, ಬಾಯ್. ಆ ಮ್ಯಾನೇಜರ್ ಕಾಲ್ ಮಾಡಿ. ಹೇಳ ಆಯುಷ್. ನಿಮ್ ಆಯುಷ್ ರಿಜಿಸ್ಟರ್ ಮಾಡಿಸಿರೋ ವ್ಯಕ್ತಿನ
ರ್ಯಾಲಿ ಪಾರ್ಟಿಸಿಪೇಟ್ ಮಾಡಕ್ ನೀವು ಬಿಡ್ಬಾರ್ದು. ರಿಜಿಸ್ಟ್ರೇಷನ್ಸ್ ನ ಕನ್ಫರ್ಮ್ ಮಾಡಿದೀನಿ, ನೀವ್ ಹೇಳಿದ್ರಿ ಅಂತ ನಾನು ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಈ ಮಾತಿನ ಪರಿಣಾಮ ಸರಿ ಇರಲ್ಲ. ನೀವ್ ಬಿಟ್ರು ನಾ ಬಿಡಲ್ಲ. ತುಂಬ ಡೇಂಜರ್. ಯಾವುದಕ್ಕೂ ಆ ಪಾರ್ಟಿಸಿಪೆಂಟ್ಗೆ ಸ್ವಲ್ಪ ಹುಷಾರಾಗಿರೋಕೆ ಹೇಳ್ಬಿಡೋಣ. ಆಯುಷ್ ಯಾಕೆ ಅವನ ನಂಬರೇ ಕೊಟ್ಟಿದ್ದಾನೆ? ಮ್ಯಾನೇಜರ್ ಅವನ್ನ ಕರ್ಸ್ಕೊತಾ ಇದಾರೆ ಅಂದ್ರೆ ಅವನ ಸೇಫ್ ಗಾರ್ಡ್ ಮಾಡಕ್ಕೆ ಇರ್ಬೇಕು. ಅವ್ನ್ ಯಾವ್ದೇ ಕಾರಣಕ್ಕೂ ಮ್ಯಾನೇಜರ್ ರೀಚ್ ಆಗ್ಬಾರ್ದು. ಸೊ ಗೇಟ್ ಹೋಗ್ತಾ ಇರೋನ್ನ ದಾರಿ ಮಧ್ಯದಲ್ಲಿ ಮುಗಿಸೋಣ. ಮೇಡಮ್, ಅವ್ರನ್ನ ರೋಡ್ ಮಧ್ಯೆ ಹೊಡೆಯಕ್ಕಾಗ್ತಾ ಇಲ್ಲ. ಅವನ ಮ್ಯಾನೇಜರ್ ಗೋಡೌನ್ ತನಕ ಚೇಸ್ ಮಾಡ್ಕೊಂಡು ಆ ಮ್ಯಾನೇಜರ್ ಜಾಗದಲ್ಲಿ ಅವ್ನ ದೌಲತ್ತು ಅವ್ನ ಜೀವ ಎರಡನ್ನೂ ಅಲ್ಲೇ ಮುಗಿಸೋಣ. ನ್ಯೂಸ್ ಪೇಪರ್ ಅಲ್ಲಿ ಕಂಟೆಂಟ್ ಇಷ್ಟೇ ಇದ್ರು ಅದಕ್ಕಿರೋ ಬೆಲೆ ಮಾತ್ರ. ಪೂರ್ತಿ ನ್ಯೂಸ್ ಪೇಪರ್ ಓದೋಕ್ಕಿಂತ ಮುಂಚೆನೆ ನೀನ್ ಮುಗ್ಸಕ್ ನಾ ಬಂದಿರೋದು. ನೀನೇ ರ್ಯಾಲಿಯಿಂದ ವಿಡ್ರಾ ಮಾಡ್ಕೋಬೇಡ. ಮಾರ್ನಿಂಗ್ ಸೀರಿಯಸ್ ಆಗಿ ತಗೋ, ನಿನ್ ಜೀವ ಉಳಿಯುತ್ತೆ. ಸ್ಕೂಲಲ್ಲಿ ಮೇಷ್ಟ್ರು ಕೊಟ್ಟಿದ್ ವಾರ್ನಿಂಗ್ ಸೀರಿಯಸ್ ಆಗಿ ತಗೊಂಡಲ್ಲ ನಾನು. ನೀವುಗಳು ಕೊಟ್ಟಿದ್ ವಾರ್ನಿಂಗ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ನೀನ್ ಬರೀ ಗೇಮ್ ಬಗ್ಗೆ ಸ್ಟಡಿ ಮಾಡಿದ್ಯಾ, ಅದ್ರ ಹಿಂದೆ ನಡೆಯೋ ಗೇಮ್ ಪ್ಲೇ ಬಗ್ಗೆ ನಿಂಗ್ ಗೊತ್ತಿಲ್ಲ. ಗೇಮ್ ಗೊತ್ತಾಗೋ ತನಕ ಮಾತ್ರ ನಾನು ಪ್ಲೇಯರ್, ಗೊತ್ತಾದ್ಮೇಲೆ ನಾನೇ ಪ್ರೋ ಪ್ಲೇಯರ್. ಡೈಲಾಗ್ ಹೇಳೋದು ಸ್ವಲ್ಪ ಅಲ್ಲ ಈ ಗೇಮ್ ನ ಅರ್ಥ ಮಾಡ್ಕೊಂಡು. ಇದ್ರಿಂದ ದೊಡ್ಡ ದೊಡ್ಡ ಕೈಗಳಿದೆ. ಅವ್ರನ್ನ ರೀಚ್ ಆಗೋ ಮುಂಚೆ ನೀನ್ ನಮ್ ಲೆವೆಲ್ ನ ದಾಟ್ಲೇಬೇಕು. ನಿಮ್ ಮುಗ್ಸ್ ನೆಕ್ಸ್ಟ್ ಲೆವೆಲ್ ಹೋಗೋದು ನಮ್ ದೊಡ್ಡ ವಿಷಯ ಅಲ್ಲ, ಬಟ್ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ನಮ್ ಸಂಸ್ಕಾರ ಅಲ್ಲ. ನಿಮ್ಮನ್ ಮುಂದೆ ಬಿಟ್ಕೊಂಡು ಹಿಂದೆ ಕುಟ್ಕೊಂಡು ಅಲ್ಲೆಲ್ಲ ಆಟ ಆಡ್ತೀನಲ್ಲ. ಹಂಗಿದ್ರೆ ಸಾಯಕ್ ರೆಡಿ ಆಗು. ನಿನ್ ಸಾವಿಗೆ ಕಾರಣ ನೀನೇ ಹೊಡ್ಕೊಂಡ್ ಬಂದಿದ್ಯಾ. ನಿನ್ ಸಾವು ನನ್ ಕೈಲಿ ಆಗ್ಬೇಕು ಅಂತಿದ್ರೆ ಏನ್ ಮಾಡಕ್ಕಾಗಲ್ಲ. ನೀನ್ ಯಾರು, ನೀನ್ ಯಾಕೆ ಈ ಗೇಮ್ಗೆ ಎಂಟ್ರಿ ಆಗಿದೆ ಅಂತ ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ. ಆದ್ರೆ ನಿನ್ ಪರಿಸ್ಥಿತಿ ಏನು ಅಂತ ನನಗೆ ಮಾತ್ರ ಚೆನ್ನಾಗ್ ಗೊತ್ತಿದೆ. ನಾನು ನಿನ್ ತರನೇ ಅನಿವಾರ್ಯದಿಂದ ಈ ಗೇಮ್ಗೆ ಎಂಟ್ರಿ ಆಗಿರೋದು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ವಾಪಸ್ ಹೊರಡ್ಬಿಡು. ನೀನ್ ಗೇಮ್ ರೂಲ್ಸ್ ಹೇಳ್ದಲ್ಲ ಗೇಮ್ ಬಿಟ್ಟೋಗೋ ಅಂತಿದ್ಯಾ? ಇಲ್ಲಿ ಗೇಮ್ ನಮ್ದೇ, ರೂಲ್ಸ್ ನಮ್ದೇ. ಇದು ಬರೀ ಗೇಮ್ ಅಲ್ಲ, ಮಾಫಿಯಾ. ಕಾರ್ ರ್ಯಾಲಿ, ಹಾರ್ಸ್ ರೇಸ್, ಕ್ರಿಕೆಟ್ ಬೆಟ್ಟಿಂಗ್, ಕಸಿನೋ, ಈ ತರದ ಗೇಮ್ಗಳಲ್ಲಿ ಆಟ ಆಡೋರೇ ಬೇರೆ, ಆಟ ಆಡ್ಸೋರೇ ಬೇರೆ. ಆಟ ಆಡ್ಸೋರಲ್ಲಿ 3 ತರ ಇರ್ತಾರೆ. ಮೊದಲನೇ ಹಂತದಲ್ಲಿ ಬರೋರು ಗ್ಯಾಮ್ಲರ್ಸ್. ಈ ದಂಧೆಲಿ ಇವರೇ ಕಿಂಗ್ ಪಿನ್. ಇವ್ರು ಹಾಕಿದ್ ಗೆಸ್ ಮಿಸ್ಸೇ ಆಗಲ್ಲ. ಈ ಕಿಂಗ್ ಪಿನ್ಗಳಿಗೆ ಬೆಟ್ಟಿಂಗ್ ಮಾಡೋಕೆ ದುಡ್ಡು ಕೊಡೋರೆ ಫೈನಾನ್ಸರ್ಸ್. ಈ ಫೈನಾನ್ಸರ್ಗಳನ್ನ ಕಿಂಗ್ ಪಿನ್ಗೆ ಲಿಂಕ್ ಮಾಡೋರೆ ನಾವು ಡೀಲರ್ಸ್ಗಳು. ಈ ಫೈನಾನ್ಸರ್ಸ್ಗಳಿಗೆ ಅಕ್ಕಪಕ್ಕದ ರಾಜ್ಯಗಳ ದೊಡ್ಡ ಇನ್ವೆಸ್ಟರ್ಗಳ ಲಿಂಕ್ ಇರುತ್ತೆ. ಈ ಫೈನಾನ್ಸರ್ಸ್ಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅವ್ರ ಕಾಲಾಗಿ ನಾವಿರ್ತೀವಿ. ನಮ್ಮಂತ ಮಿಡಲ್ ಕ್ಲಾಸ್ನವರು ದುಡ್ಡಿನ ಅನಿವಾರ್ಯತೆಯಿಂದ ಈ ಮಾಫಿಯಾಗೆ ಎಂಟ್ರಿ ಕೊಟ್ಬಿಡ್ತಾರೆ. ದುಡ್ಡು ನಮ್ಮ ಕೈಗೆ ಬಂದ್ಮೇಲೆ ಅವ್ರು ಹೇಳಿದ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಈ ರ್ಯಾಲಿಗೂ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಪರಿಸ್ಥಿತಿ ನನಗ್ ಗೊತ್ತಿರೋದ್ರಿಂದ ಇದನ್ನೆಲ್ಲ ನಿನಗೆ ಹೇಳ್ತಿದ್ದೀನಿ. ಒಂದೇ ಒಂದ್ ಹೆಜ್ಜೆ ನೀನ್ ಮುಂದೆ ಇಟ್ರು ನಿನ್ ಹೆಜ್ಜೆ ಗುರ್ತನ್ನೂ ಉಳ್ಸಲ್ಲ ನಾನು. ಹೆಜ್ಜೆ ಇಟ್ಟಾಗಿದೆ, ವಾಪಸ್ ತೆಗಿಯೋ ಮಾತೇ ಇಲ್ಲ. ಈ ಲೆವೆಲ್ ದಾಟೆ ಅಂತ ಖುಷಿ ಪಡ್ಬೇಡ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಸೇರಿಸ್ತೀವಿ. ಅವಳೆಲ್ಲ ಹೋದ್ಲು?
ಗೊತ್ತಿಲ್ಲ. ಬಟ್ ಆ ಕಾರ್ ಬಂದ ತಕ್ಷಣ ಆ ಕಾರ್ ಮೇಲಿರೋ ಸಿಂಬಲ್ ಆರ್ಯವರ್ಧನ್ ಅಂಕಲ್ ಕಾರ್ ಮೇಲೆ ನೋಡಿದ್ದೆ ನಾನು ಅಂತ ಏನೋ ಹೇಳ್ತಾ ಇದ್ಲು. ಮತ್ತೆ ಟ್ಯಾಟೋ ಏನೋ ಅಂತಿದ್ಲು. ಇದ್ರ ಹಿಂದೆ ಯಾರಿದ್ದಾರೆ ಸರಿಯಾಗಿ ಹೇಳಿ. ಮಿಸ್ ಆಗಿರೋ ಕಾರ್ ಇಲ್ಲೇ ಇದೆ ಅಂದ್ರೆ ನಿಮಗೂ ಅವರಿಗೂ ಏನೋ ಸಂಬಂಧ ಇದೆ. ವಿಷಯ ತಿಳ್ಕೊಂಡಲ್ಲೇ ನನ್ನ ಮೇಲೆ ಡೌಟ್ ಪಡ್ಬೇಡ. ಮಿಸ್ ಆಗಿರೋ ಕಾರ್ನ ಇಟ್ಕೊಂಡು ನಾನು ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ. ಕಾರ್ ಮೇಲಿರೋ ಸಿಂಬಲ್ ಮತ್ತೆ ಆರ್ಯವರ್ಧನ್ ಕಾರ್ ಮೇಲಿರೋ ಸಿಂಬಲ್ಗೆ ಏನೋ ಮ್ಯಾಚ್ ಆಗ್ತಿದೆ ಅಂತ ಏನೋ ಹೇಳ್ತಾ ಇದ್ಲು. ಸೊ ಅವನ್ ಆರ್ಯವರ್ಧನ್ ಎಲ್ಲಿದ್ದಾನೆ ಅಂತ ಗೊತ್ತು. ಅವಳನ್ನ ಅಲ್ಲೇ ಹುಡ್ಕಣ. ನನ್ನ ಹತ್ರ ಇರೋ ಎವಿಡೆನ್ಸ್ ಎಲ್ಲ ನಿನ್ನೆ ಪಾಯಿಂಟೆಡ್ ಮಾಡ್ತಿದೆ ಆರ್ಯವರ್ಧನ್. ನಂಗಿರೋ ಲಾ ಪವರ್ನ ಯೂಸ್ ಮಾಡ್ಕೊಂಡು ನಿನ್ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕಾಗುತ್ತೆ. ದೇರನ್ನ ಮುಗಿಸ್ತಾ ಇದ್ರ ಹಿಂದೆ ಇನ್ನೂ ಯಾರೋ ಇದ್ದಾರೆ ಅನ್ಸುತ್ತೆ. ಕಾರ್ ಬಂದ ತಕ್ಷಣ ಆ ಕಾರ್ ಮೇಲಿರೋ ಸಿಂಬಲ್ ಆರ್ಯವರ್ಧನ್ ಅಂಕಲ್ ಕಾರ್ ಮೇಲೆ ನೋಡಿದ್ದೆ ನಾನು ಅಂತ ಏನೋ ಹೇಳ್ತಾ ಇದ್ಲು. ಮತ್ತೆ ಟ್ಯಾಟೋ ಏನೋ ಅಂತಿದ್ಲು. ಟ್ಯಾಟೂನ ಟ್ಯಾಟೂನೆಲ್ಲ ನೋಡಿದ್ನಲ್ಲ. ಹಲೋ, ಅವತ್ತು ನೀವು ಡ್ರಾಪ್ ಮಾಡೋಗಿದ್ಯಾರು? ಯಶ್ವರ್ಧನ್. ಆ ನೇಮ್ನ ಎಲ್ಲೋ ನೋಡಿದ್ದೇನಲ್ಲ. ಯಾರ್ದು ಅಡ್ರೆಸ್ ಅನ್ಸುತ್ತೆ. ಸಾವಿನ ಬಾಗಿಲು ತೆಗೆದು ಸಾವಿನ ಮನೆಗೆ ಬರ್ತಿದ್ಯಾ? ವೆಲ್ಕಮ್. ಕರೆಕ್ಟ್ ಕಣ, ಸಾವಿನ ಮನೆ ನಿನ್ ಸಮಾಧಿ ಕಟ್ಟಕ್ ಬಂದಿದ್ದೀನಿ. ನಿಂಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ದಾರಿಗೆ ಅಡ್ಡ ಬಂದವ್ರು ನಾನು ಉಳಿಸಲ್ಲ. ನೀನ್ ಹಿಡ್ದಿರೋ ದಾರಿ ಅಲ್ಲ, ಅಡ್ದಾರಿ. ಏನ್ ಮಾಡೋದು ಧೀರನ್? ಜೀವನದಲ್ಲಿ ಲಕ್ ಸಾಥ್ ಕೊಟ್ಟಿಲ್ಲ ಅಂದ್ರೆ ಅರ್ಧಾರಿ ಹಿಡಿಲೇಬೇಕಾಗುತ್ತದೆ. ನಿಮ್ಗೊಂದು ಕತೆ ಹೇಳ್ತೀನಿ ಕೇಳು. ನಾನಂತ ಬಿಸ್ನೆಸ್ ಮ್ಯಾನ್ಗಳಿಗೆ ಲಾಭದಲ್ಲಿ ರುಚಿ ಜಾಸ್ತಿ. ಅದಕ್ಕೆ ಈ ಗ್ಯಾಮ್ಲಿಂಗ್ ಜಗತ್ತಿಗೆ ಎಂಟ್ರಿ ಕೊಟ್ಟೆ. ಮೊದಲು ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು. ಯಾವಾಗ ಲಕ್ ನನ್ನ ಕೈ ಬಿಟ್ಟು ಹೋಯ್ತು ಅವಾಗ ಇದೇ ಕೈಗಳಿಂದ ರಕ್ತ ಹರಿಸ್ಬೇಕಾಯ್ತು. ಅರಮನೆಯಾಗಿದ್ದು ನನ್ನ ಜಗತ್ತು ಹೋಗ್ತಾ ಹೋಗ್ತಾ ಸಾವಿನ ಮನೆ ಆಯಿತು. ಯಾವಾಗ ಫೈನಾನ್ಷಿಯರ್ಸ್ ನನ್ನನ್ನೇ ಬೇಟೆ ಆಡಬೇಕು ಅಂತ ಅಂದ್ಕೊಂಡ್ರು ಅಷ್ಟ್ರಲ್ಲಿ ನಾನು ಗೆದರ್ನೇ ಬೇಟೆಯಾಡಕ್ಕೆ ಶುರು ಮಾಡಿದೆ. ನಾನಿಟ್ಟಿದ್ದ ಗುರಿಗಳು ಮಿಸ್ ಆಗ್ತಾ ಇತ್ತು. ದುಡ್ಡಿನ ಅವಶ್ಯಕತೆ ಜಾಸ್ತಿ ಆಗ್ತಾ ಇತ್ತು. ರ್ಯಾಲಿ ನಡೆದಿದ್ದು ಎಕ್ಸಾಕ್ಟ್ಲಿ ಒಂದು ವಾರಕ್ಕೆ ವಿನ್ನರ್ಸ್ಗಳಿಗೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ರು. ಗೆದ್ದವರು ಪ್ರೈಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ನಾನು ಅವರಿಗೆ ಎದುರಾಗ್ತಾ ಇದ್ದೆ. ಅದೇ ದುಡ್ಡನ್ನು ತಗೊಂಡು ಹೋಗಿ ಫೈನಾನ್ಷಿಯರ್ ಸಾಲ ತೀರ್ಸ್ತಾ ಇದ್ದೆ. ನಿನ್ ಪ್ರಾಣ ಉಳ್ಸ್ಕೊಳಕ್ಕೋಸ್ಕರ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಗೆದ್ದಿರೋರ್ ಪ್ರಾಣ ತೆಗಿತಿದ್ಯಾ? ಸ್ಟೇಜ್ ಹತ್ತ ಮೇಲೆ ಡ್ಯಾನ್ಸರು ನಾನೇ, ಸ್ಟೇರಿಂಗ್ ಹಿಡ್ದ ಮೇಲೆ ರೇಸರು ನಾನೇ, ಗೇಮ್ ಗೊತ್ತಾಗ ಡೀಲರು ನಾನೇ. ನಾನು ಎಷ್ಟೇ ನಿಯತ್ತಾಗಿದ್ರು ನನಗೆ ಕೀಳಾಗೆ ನೋಡ್ಬಿಟ್ಟೆ ಅಲ್ಲ. ನೀನು ಎಷ್ಟೇ ಎತ್ತರ ತಗೊಂಡೋಗಿ ಟ್ರೈ ಮಾಡಿದ್ರು ನೀನು ನಮ್ಮ ಲೆವೆಲ್ಗೆ ಮ್ಯಾಚ್ ಆಗೋಕ್ಕಾಗಲ್ಲ. ತಿಳ್ಕೊ. The hunt begins. ನಾನು ಬೇಟೆಗೆ ಸ್ಕೆಚ್ ಹಾಕ್ಬೇಕಾದ್ರೆ
ನಾನು ಹುಡುಕ್ತಾ ಇದ್ದಿದ್ದ ಬಾಣ ನನ್ನನ್ನೇ ಹುಡುಕೊಂಬಂದಿತ್ತು. ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಸರಿಯಾದ ಜಾಗದಾಗ ಬೇರೆ ಹೋಗಿಸ್ತೀನಿ. ಸಿಂಹನ ಮುಗ್ಸಕ್ಕಿಂತ ಮುಂಚೆ ನರಿನ ಮುಗ್ಸೋಣ ಅಂತ ಹೋದೆ. ಯಾವಾಗ ಧೀರ ನರಿನ ನೆಲ ಸಮ ಮಾಡಿದ್ನೋ ಸಿಂಹನ ಸಂಹಾರ ಮಾಡೋಕ್ಕೆ ಇವನೇ ಸರಿಯಾದ ಬಾಣ ಅಂದ್ಕೊಂಡು ಅದ್ರ ಬಿಲ್ಲನ್ನ ಸೇಫ್ ಅಲ್ಲ ಕರ್ಕೊಂಡು ಹೋದೆ. ಈ ಸೀತೆ ನೋಡ್ಕೊಂಡು ಆರಾಮ ಒಂದೇ ಬರ್ತಾನೆ. ಓಕೆ ಈ ಈ ಲೆವೆಲ್ ದಾಟಿದೆ ಅಂತ ಖುಷಿ ಪಡಬೇಡ. ನೆಕ್ಸ್ಟ್ ಲೆವೆಲಲ್ಲಿ ನಿನ್ನ ಮುಗಿಸ್ತೀವಿ. Waiting.